ಟೌನ್ಶಿಪ್ ದಂಗಲ್ ಹೋರಾಟಕ್ಕೆ ದೋಸ್ತಿ ಎಂಟ್ರಿ, ಭೂಸ್ವಾಧೀನಕ್ಕೆ ಸಿದ್ಧತೆ ಹೇಗಿದೆ ಎಂದು ಬೈರಮಂಗಲ ಚಲೋ. ಜೀವ ಬಿಟ್ರು ಜಮೀನು ಬಿಡಲ್ಲ, ಭೂಮಿಗಾಗಿ ಅನ್ನದಾತರ ಕಿಚ್ಚು, ಬಿಡದಿ ಬಡಿದಾಟ. ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಭೂಮಿ ಕೊಡಲ್ಲ. ಯಾವ ITBT ಕಮ್ಮಿ ಇಲ್ಲ. ನಾವು ಎಷ್ಟು ಜನ ಬಂದರೂ ಬೇಕಾದ್ರೆ ನಾವೇ ಸಾಕ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಬಿಟ್ಕೊಡಲ್ಲ. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನಾನು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ. ಫಲವತ್ತಾದ ಭೂಮಿ 7,500 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿರುವಂತದ್ದು. ಸದ್ಯಕ್ಕೆ 500 ಎಕರೆ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ನಾನು ಹೇಳ್ತಾ ಇದ್ನಲ್ಲ, ಈ ವಿವಾದ ಬರೀ ಭೂಸ್ವಾಧೀನವಾಗಿ ಮಾತ್ರ ಉಳಿದಿಲ್ಲ. ಬೆಂಗಳೂರು ಅಭಿವೃದ್ಧಿ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದ್ ಕಡೆ ರೈತರ ಭೂಮಿ ಇದೆ. ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬೇರೆ ಇಲ್ಲಿ ನಡೀತಾ ಇರುವಂತದ್ದು. ಅದರ ಜೊತೆಗೆ ಒಕ್ಕಲಿಗ ನಾಯಕತ್ವ ವಿಚಾರ ಚರ್ಚೆ ಆಗ್ತಾ ಇದೆ. DK ವರ್ಸಸ್ HDK ಅನ್ನುವಂತ ರೀತಿಯಲ್ಲೂ ರಾಜಕೀಯ ಪ್ರಾಬಲ್ಯದ ಬಗ್ಗೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಟಾಗಿರುವಂತದ್ದು. ಬಿಡದಿ ಟೌನ್ಶಿಪ್ ವಿರುದ್ಧ ಸಮರ ಸಾರಲಾಗಿರುವಂತದ್ದು. ರೈತರ ಹೋರಾಟಕ್ಕೆ ದೋಸ್ತಿ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಭೂಸ್ವಾಧೀನಕ್ಕೆ ಬಿಜೆಪಿ JDS ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಭೂಸ್ವಾಧೀನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ರಿಯಲ್ ಎಸ್ಟೇಟ್ ದಂಧೆ ಅಂತ HDK ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. HDK ಹೇಳಿಕೆಗೆ ಕಾಂಗ್ರೆಸ್ ನಾಯಕರ ಕೌಂಟರ್. ಜೂನ್ 21ಕ್ಕೆ 26 ಹಳ್ಳಿಗಳಲ್ಲಿ ನಿಖಿಲ್ ಪಾದಯಾತ್ರೆಯನ್ನ ಶುರು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಯಲಿರುವಂತಹ ಹಳ್ಳಿಗಳಿದ್ದಾವೋ ಅಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜನಾಂದೋಲನ, ರೈತರನ್ನ ಒಗ್ಗೂಡಿಸುವಂತ ಕೆಲಸ. ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ಕೂಡ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಇಂದು ರೈತರಿಂದ ಬೈರಮಂಗಲ ಚಲೋ. ಪ್ರಾಣ ಕೊಟ್ಟರು ಕೂಡ ಭೂಮಿ ಕೊಡಲ್ಲ ಅಂತಿದ್ದಾರೆ ರೈತರು. ನಮ್ಮ ಜಮೀನು ನಮ್ಮ ಹಕ್ಕು ಅಂತ ಇವ್ರು ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ನವರು. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೆಲ್ಲ ಹೇಳ್ತಾ ಇದ್ರಲ್ವಾ, ಹಂಗೆ ರೈತರು ಹೇಳ್ತಾ ಇದ್ದಾರೆ, ನಮ್ಮ ಭೂಮಿ ನಮ್ಮ ಹಕ್ಕು ಸ್ವಾಮಿ, ನಾವು ಬಿಟ್ಕೊಡೋದಿಲ್ಲ ಅಂತ. ತಲಾಂತರದಿಂದ ಇಲ್ಲಿ ನಾವು ವಾಸವನ್ನ ಮಾಡ್ತಾ ಇದ್ದೀವಿ, ನಮ್ ಜಮೀನಿದೆ. ಆದ್ರೆ ಈಗ ಬಿಟ್ಕೊಡು ಅಂದ್ರೆ ಹೆಂಗ್ ಬಿಟ್ಕೊಡೋದು? ನಿಮ್ ದುಡ್ಡು ನಮಗ್ ಬೇಕಾಗಿಲ್ಲ, ನೀವೇ ಇಟ್ಕೊಳ್ಳಿ, ದುಡ್ಡನ್ನು ತಿನ್ನಕ್ಕಾಗಲ್ಲ, ನಮಗ್ ನಮ್ ಭೂಮಿ ಬೇಕು ಅಂತ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರ್ಯಾಲಿ ನಡೆಸ್ತಾ ಇದೆ ಇವತ್ತು. ಭಾರತ ವಿದ್ಯಾರ್ಥಿ ಫೆಡರೇಷನ್ ಇಂದ ಬೈರಮಂಗಲ ಚಲೋಗೆ ಬೆಂಬಲವನ್ನ ಕೊಡಲಾಗಿದೆ. ಭೂಸ್ವಾಧೀನ ವಿರೋಧಿಸಿ ಹೋರಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಸಮರ ಹೇಗಿದೆ ಅಂತ ನೋಡೋಣ. ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, HDK ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿಯವರ ಕೂಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥದ್ದು ಏನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ? ಇಲ್ಲ ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವ್ರು ಮೆಚ್ಕೊತಿದ್ರ? ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರು ಮೆಚ್ಚುಗೆ ಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. ಅವರಿಬ್ಬರು ಒನ್ ಮಾತನಾಡ್ಕೊಂಡು ಬಂದಿದ್ದಾರೆ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 60 ಎಕರೆ ಜಾಗ ಐತೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲೇ ಸೇಮ್ ಅಕ್ವೈರ್ಡ್ ಲ್ಯಾಂಡಲ್ಲಿ ಇವತ್ತೇನು ಅಕ್ವಿಷನ್ ಆಗಿದೆ. ಹೆಂಗ್ ಬತ್ತು ಕೇಳಿ, ಅದು ಕೇಳ್ರಿ. ಆಲೂಗೆಡ್ಡೆ ಮಾರಿ ಏನಾರು ಅದು ಬಂದು ತಗೊಂಡ್ರೆ ಇಲ್ಲಿ ಹೆಂಗ್ ಬತ್ತು ದುಡ್ಡು? ಅದು ಎಲ್ಲಿಂದ ಬತ್ತು ದುಡ್ಡು? ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನಿಮ್ಮ ಥರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂಥ ಹಂಚಿಕೆದಾರರು ಏನು ಕೊಡ್ತಾಯಿದ್ರು, 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ. ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಇಲ್ಲಿ ಯಾವೊಂದು ಇವ್ರನ್ನ ಕಿಡ್ನ್ಯಾಪ್ ಮಾಡಿದಂಥ ಭೂಮಿಗಳಲ್ಲ ಅದು. ನೋಡಿ, ರಾಹುಲ್ ಗಾಂಧಿ ಅವರು ಅವ್ರಿಗೊಂದು ಪತ್ರ ನಾನೇ ಬರೆದು ಕಳಿಸ್ತಾ ಇದ್ದೀನಿ ಇವತ್ತು. ಜೊತೆಯಲ್ಲಿ ಇಲ್ಲ ನಮ್ಮ ರೈತರೆಲ್ಲ ಅದಕ್ಕೆ ಸಹಿ ಹಾಕಿದ್ದಾರೆ. 21ಕ್ಕೆ ನೋಡಿ ಅಣ್ಣ, 26 ಹಳ್ಳಿಗಳಲ್ಲೂ ಒಂದು ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು. ಭಾನುವಾರ 21ನೇ ತಾರೀಕೆ ಮಾಡೋಣ. ಎಲ್ಲರೂ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಒಟ್ಟಾರೆಯಾಗಿ ಪಾರಂಪರಿಕವಾಗಿ ಏನಿವತ್ತು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ರೈತರ ಒಂದು ಆಸ್ತಿಯನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಬಂದಿದೆ. ಇದಕ್ಕೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಇಲ್ಲಿಂದ ಕೊಡುವ ಮೂಲಕ ಇದು ಕೇವಲ ಇಲ್ಲಿಗೆ ಹೋರಾಟ ಸೀಮಿತ ಆಗಲ್ಲ. ವಿಧಾನಸೌಧ
ಮುತ್ತಿಗೆ ಆಗ್ತಕ್ಕಂಥದ್ರವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ. ಭೂಸ್ವಾಧೀನ ಬಗ್ಗೆ ಬಿಡದಿಯ 3 ಗ್ರಾಮಗಳ ಜನರು ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಚಿನ್ನ ಸಿಕ್ಬೋದು, ಚಿನ್ನದ ಗಣಿ ಇರ್ಬೋದು ಕೋಲಾರದಲ್ಲಿ. ನಾವು ಭೂಮಿ ಮೇಲೆ ಚಿನ್ನ ಬೆಳಿತೀವಿ, ಚಿನ್ನ ತಗೊಳ್ಳೋ ದುಡ್ಡು ಮಾಡ್ಕೋತೀವಿ. ನಾವು ಅಷ್ಟು ಕಷ್ಟಪಟ್ಟು ಗೇಯ್ತಾರೆ ನಮ್ಮ ರೈತರು. ನಾವು ಯಾತಕ್ಕೆ ಮಾರ್ಕೊಳ್ಳ? ನೀವು ಅವನು 10 ಕೋಟಿ ಕೊಟ್ಟರು ನಾವು ಕೊಡಲ್ಲ ಜಮೀನು. ನಾವು 80% ಒಪ್ಕೊಬಿಟ್ಟವ್ರೆ, 80% ಒಪ್ಕೊಬಿಟ್ಟವ್ರೆ ಅಂತ. 80% ಇರೋದೇ ರೈತರು, 20% ಇರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಗಳನ್ನೇ ಅವರನ್ನೇ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊತಾ ಇರೋದು. ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾರೆ. ಇವತ್ತು ಸಿಚುವೇಶನ್ ನೋಡ್ರೆ ಬಡವ್ರ ಮಕ್ಕಳಾಗಿ ಹುಟ್ಟೋ ಬದಲು ಸಾವುಕಾರ ಮನೆ ನಾಯಾಗಿ ಹುಟ್ಟಿದ್ರೆ ಇವತ್ತು ನೆಮ್ಮದಿಯಾಗಿರೋ ಅನಿಸ್ತದೆ. ಯಾಕೆ ನಂದು ಒಂದು ಕುಂಟೆ ಜಮೀನಿಲ್ಲ, ಅಕ್ವೈರ್ ಮಾಡಿಕೊಂಡ್ರೆ ಜಮೀನವ್ರಿಗೆ ದುಡ್ಡು ಹೋಯ್ತದೆ, ನಮ್ಗೇನು ಬರ್ತದೆ ಸರ್? ಈಗ ಪಾರ್ಟ್ ಟೈಮ್ ಜಾಬ್ ಆಗಿ ಸ್ಕೂಲ್ ಬಸ್ ಹೋಗ್ತಾಯಿದ್ದೀನಿ, ಹೆಂಗೋ ಸಂಸಾರ ಸಾಕ್ತಿದ್ದೀವಿ, ಹಸ್ಗಳು ಸಾಕೊಂಡಿದ್ದೀನಿ, ಒಂದು ಕುಂಟೆ ಜಮೀನು ಇವೆಲ್ಲ ನಮ್ಗೇನು ಬರುತ್ತೆ? ಅಲ್ಲ, ಈ ಅಲ್ಲೆಲ್ಲ ಹಸಿರು ಉಳಿಸಿ ಅಂತ ಬೇಡ, ಸ್ಕೂಲ್ಗಳಲ್ಲೇ ತಗೊಳ್ಳಿ. ಇಲ್ಲಿ ಸ್ವಲ್ಪ ಜನ 20% ಇದ್ದಾರಲ್ಲ, ಅವರು ಅಷ್ಟೇ ಸ್ಕೂಲ್ಗಳಲ್ಲಿ ಬೋರ್ಡ್ ಹಾಕ್ತಾರೆ, ಹಸಿರನ್ನು ಉಳಿಸಿ ಕಾಡನ್ನು ಬೆಳೆಸಿ ಅಂತ. ಏನು ಬೆಳೆಸ್ತಾ ಇದ್ದಾರೆ? ಎಲ್ಲ ಬರೀ ಬೂಟಾಟಕ್ಕೆ ಮಾತ್ಕೊಳ್ಳಿದು. ಮಾಡಬೇಕು ಅಂತ ಅದು ಹೇಳಿಲ್ವ? ಇಷ್ಟೆಲ್ಲ ಹಸಿರು ಇಟ್ಕೊಂಡು ಹೆಂಗೆ 80% ಜನ ಹೆಂಗ್ರಿ ಒಪ್ಕೋತಾರೆ? ಬರೀ ಸುಳ್ಳು ಹೇಳಕ್ಕೋದ್ರು ಒಂದು ಇತಿಮಿತಿ ಇರಲ್ವಾ? ಕುಮಾರಸ್ವಾಮಿ ಅವರು ಮಾಡಿದಾಗಿಂದನೂ ಇದಕ್ಕೆ ವಿರೋಧವಾಗೇ ಇದ್ದೀವಿ. ನಮ್ಮ ತಂದೆಯವರು ಹೋರಾಟ ಮಾಡಿದ್ರು, ನಮ್ಮ ದೊಡ್ಡಪ್ತಿರು ಹೋರಾಟ ಮಾಡಿದ್ರು, ಇವತ್ತು ನಾವು ಮಾಡ್ತಾ ಇದ್ದೀವಿ ಸರ್. ಈಗ ಈ ಭಾಗದ ರೈತರು ಇದಕ್ಕೋಸ್ಕರ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಅವತ್ತು ದೊಡ್ಡದಾಗಿ ನಿಂತ್ಕೊಂಡು ನನಗೊಂದು ಪೆನ್ನು ಪೇಪರ್ ಕೊಡಿ ಅಂತ ಬಂದ್ರಲ್ಲ, ಇವತ್ತು ಈ ಭಾಗದ ರೈತರಿಗೆ ಮರಣ ಶಾಸನ ಬರೀತಾ ಇದ್ದೀರಲ್ಲ ನೀವು. ಇಲ್ಲಿ ಬೇಕಾಗಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಪ್ರತಿಯೊಬ್ಬರು ಒಂದೊಂದು ತಿಂಗಳಿಗೆ 60-70 ಸಾವಿರ ದುಡಿತಾ ಇದ್ದೀವಿ. ಏನಕ್ಕೆ ಬೇಕಾಗಿದೆ? ನಾವು ಹೊರಗಡೆ ಹೋಗಿ ಅವ್ರ ಹತ್ರ ಬೈಸ್ಕೊಂಡು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪರವಾಗಿ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ದು ಅದೇ ರೀತಿ ಸುಮ್ಮನೆ ಬಿಟ್ಬಿಟ್ರೆ ಒಳ್ಳೆಯದು ಅಂತ ನಾವು. ಈ ಭಾಗದ ಮಕ್ಕಳದ ಭವಿಷ್ಯ ಎಲ್ಲ ಸರ್ವನಾಶ ಮಾಡೋಕ್ಕೆ ಈ ಯೋಜನೆ ಮಾಡ್ತಾ ಇರೋದು. ನೀನು ಒಂದು 26 ಊರಲ್ಲಿ ನಾನು ಪ್ರತಿ ರೈತರ ಹತ್ರನೂ ಗ್ರಾಮವಾರ ಹೋಗಿ ಮಾತಾಡಿದ್ದೀನಿ, ರೈತರ ಹತ್ರ ಅಭಿಪ್ರಾಯ ತಗೊಂಡಿದ್ದೀನಿ ಅಂತ ನೀನು ಎದೆ ತಟ್ಕೊಂಡು ಹೇಳು. ಅವತ್ತು ನೀನು ಮಾಗಡಿ ಬಾಲಕೃಷ್ಣ, ಇಲ್ಲ ಅಂದರೆ ನೀನು ಯಾವ ಕೃಷ್ಣನೋ ನಮಗೆ ಮುಂದೆ ಜನ ತೀರ್ಮಾನ ಕೊಡ್ತಾರೆ. ನೋಡ್ಕೊಳ್ಳಿ, ಇವಕ್ಕೆಲ್ಲ ಕ್ಯಾನ್ಸರ್ ಬಂದೈತಂತೆ. ಇದಕ್ಕೆಲ್ಲ ಕ್ಯಾನ್ಸರ್ ಬಂದೈತಿ. ಇದನ್ನು ತಿಂದರೆ, ಈ ರಾಗಿ ತಿಂದರೆ ಕ್ಯಾನ್ಸರ್ ಬರ್ತೈತೆ. ಇನ್ನೇನು ಬರೋಲ್ಲ, ಕ್ಯಾನ್ಸರೇ ಬರೋದು. ಯಾರೋ ನಮ್ಮ ಬಾಲಕೃಷ್ಣ ಅವರು ಹೇಳಿರೋದು, ಆ ಭಾಗದ ಜನಕ್ಕೆಲ್ಲ ಕ್ಯಾನ್ಸರ್ ಬಂದ್ಬಿಟ್ಟೈತೆ ಅಂತ. ಈ ಹಾಲು ಕುಡಿದು ಬದುಕಿರೋ ಜನ ಅಲ್ಲ ಸರ್ ಎಲ್ಲರೂ ಇರೋದಿಲ್ಲಿ. ಯಾರು ಅಂತೇಳಲ್ಲ, ಯಾವನ್ನೂ ಬರಲಿಲ್ಲ ಇಲ್ಲಿಗೆ. ಇವತ್ತು ಬಾಲಕೃಷ್ಣ ಹೇಳ್ತಾನಲ್ವಾ, ಅವತ್ತು ಅಕ್ವೈರ್ ಆದಾಗ ಅಕ್ವೈರ್ ಬೇಡ ಅಂತ ಓದೋ ನೀವುನೇನೆ ಅವತ್ತು MLA ಆಲಿ. ನಮ್ಗೆ 2.5 ಕೋಟಿನೂ ಬೇಡ, ಏನೂ ಬೇಡ. ನಾವು 2 ದನ ಸಾಕೊಂಡು ಒಂದು ಎಕರೆ ಜಮೀನು ಮಾಡಿಕೊಂಡು ನಾವು ಕೂಲಿ ಮಾಡ್ತಾಯಿದ್ವಿ, ಕೂಲಿನೂ ಮಾಡ್ತಾಯಿದ್ದೀವಿ. ಈ ವಯಸ್ಸಿಗೆ ನಾವು ಕೂಲಿನೂ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಅಶೋಕ್ ಗೌಡ್ರು, ಬಿಜೆಪಿ ವಕ್ತಾರರು ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಶೇಷಪ್ಪ ಅಂತ JDS ಕಾರ್ಯಕರ್ತರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶೋಕ್ ಗೌಡ್ರಿಂದ ಆರಂಭ ಮಾಡ್ತೀನಿ. ಅಶೋಕ್ ಗೌಡ್ರೆ, ನನಗೆ ಇರುವಂಥ ಪ್ರಶ್ನೆ ಇಷ್ಟೊಂದು, ಆದರೆ ಓಕೆ, ಯಾವುದಾದ್ರೂ ಒಂದು ಡೆವಲಪ್ಮೆಂಟ್ ಆಗಬೇಕು ಅಥವಾ ಯಾವುದಾದ್ರೂ ಒಂದು ಯೋಜನೆಗಳು ಬರ್ತಾ ಇದಾವೆ, ಆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಅಲ್ಲಿರುವಂಥ ಜನರನ್ನು ಕೂಡ ಕನ್ವಿನ್ಸ್ ಮಾಡಿದ್ದಾರೆ, ತರ್ತಾ ಇದಾರಪ್ಪ ಅಂದರೆ ಓಕೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ಆದರೆ ಫಲವತ್ತಾದ ಭೂಮಿ, ಆ ಫಲವತ್ತಾದಂಥ ಭೂಮಿಯನ್ನು ಕಿತ್ಕೊಳ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಕಡೆ ಆದರೆ, ಇಷ್ಟೊಂದು ಆತುರ, ಅನಿವಾರ್ಯತೆ, ಅವಶ್ಯಕತೆ, ಆಸಕ್ತಿ ಯಾಕೆ ಅಂತ ನೋಡಿ. ನಾನು ಈ ತೆನಾಲಿ ರಾಮಕೃಷ್ಣ ಅಂತ ಒಂದು ಎಪಿಸೋಡ್ ಅಲ್ಲಿ ನೋಡ್ತಾ ಇದ್ದೆ, ಒಂದು ರೀಸೆಂಟ್ ಆಗಿ. ಅದರಲ್ಲಿ 3 ಜನಕ್ಕೆ ತಂದೆ ಭಾಗ ಮಾಡ್ಕೊಟ್ಟಿರ್ತಾರೆ. ಒಬ್ಬರಿಗೆ ಹಣ ಮತ್ತು ಸ್ವರ್ಣನ ಕೊಟ್ಟಿರ್ತಾರೆ, ಅಂದ್ರೆ ಹಣ ಮತ್ತು ಚಿನ್ನ ಕೊಟ್ಟಿರ್ತಾರೆ. ಇನ್ನೊಬ್ಬರಿಗೆ ಫಲವತ್ತಾದ ಭೂಮಿ ಕೊಟ್ಟಿರ್ತಾರೆ. ಆಗ ನನ್ಗೆ ಅನ್ಯಾಯ ಆಯ್ತು ಅಂತ ಫಲವತ್ತಾದ ಭೂಮಿ ಕೊಟ್ಟಿದಂತ ಒಬ್ಬ ಅಣ್ಣ ಮಾತಾಡಿದ್ರೆ, ಆಗ ರಾಜ ಅಂದ್ರೆ ಕೃಷ್ಣದೇವರಾಯರು ಹೇಳ್ತಾರೆ, ಇಲ್ಲಪ್ಪ ನಿನಗೆ ಜಾಸ್ತಿ ಸಿಕ್ಕಿದೆ. ಯಾಕೆ ಅಂತ ಹೇಳಿದ್ರೆ, ನೀನು ಅವನ ಹತ್ರ ಇರೋದು ಖಾಲಿ ಆಗ್ಬೋದು, ನಿನ್ನ ಹತ್ರ ಇರೋದು ದಿನ ಬೆಳಕೊಂಡು ನೀನು ಸಮೃದ್ಧಿನ ಆಡ್ ಮಾಡ್ಬೋದು ಅಂತ. ಅದು ರೈತನ ಬದುಕು ಅಂತ ಹೇಳಿದ್ರೆ. ರೈತ ಅಂತ ಹೇಳಿದ್ರೆ ಆ ರೀತಿ ಬದುಕಲಿಕ್ಕೆ ಅವನು ಇಚ್ಛಾ ಪಡ್ತಾನೆ ಒಂದು ಕಡೆಗೆ. ಎರಡನೇದು ವಿಚಾರ, ಈಗ ಸ್ಟಾಟಿಸ್ಟಿಕ್ಸ್ ನ DK ಶಿವಕುಮಾರ್ ಅವರು ದಯವಿಟ್ಟು ಸಹ ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ, KADBನಲ್ಲಿ ಅಕ್ವೈರ್ ಆಗಿರ್ತಕ್ಕಂತಹ ಲ್ಯಾಂಡ್ಗಳೇನಿದೆ ಅದರಲ್ಲಿ ಈಗ ಯುಟಿಲೈಸೇಷನ್ ಏನಿದೆ ಅಂತ ಹೇಳಿದ್ರೆ ಕೇವಲ 37% ಯುಟಿಲೈಸೇಷನ್ ಇರ್ತಕ್ಕಂಥದ್ದು. ಮತ್ತೆ ನೀವು ಯುಟಿಲೈಸೇ ಆಗ್ತಿರ್ತಕ್ಕಂತ ಭೂಮಿಗಳನ್ನ ಈಗ ಎಷ್ಟೊಂದು ಸೈಟ್ಗಳು, ಎಷ್ಟೊಂದು ಇದು ಖಾಲಿಗಳಿವೆ. ಅದ ಬಿಟ್ಬಿಟ್ಟು ಇವತ್ತೇನ್ ಮಾಡ್ತೀರಾ, ಹೊಸದಾಗಿ ಅಕ್ವೈರ್ ಮಾಡ್ತೀವಿ. ಯಾವ್ದಕ್ಕೋಸ್ಕರ ಹೊಸದಾಗಿ ಅಕ್ವೈರ್ ಮಾಡ್ತಾ ಇದೀರಾ? ಇರ್ತಕ್ಕಂಥದನ್ನ ನೀವು ಡೆವಲಪ್ ಮಾಡಿ. ಈಗ ನೀವು ಎಲ್ಲೇ ಯಾವ್ದೇ KADB ಜಾಗಗಳಿಗೆ ಹೋಗಿ, ಇರ್ತಕ್ಕಂಥದ್ದೆಲ್ಲ ಏನಂತಂದ್ರೆ ರಿಯಲ್ ಎಸ್ಟೇಟ್ ದಂಧೆ, ರಿಯಲ್ ಎಸ್ಟೇಟ್ ಮಾಫಿಯಾ ಆಗ್ಬಿಟ್ಟಿದೆ. ಅದ್ರಲ್ಲಿ ನೀವು ಯಾವ್ದೇ ಗೈಡ್ಲೈನ್ಸ್ ನಿಮ್ದು ಏನಿದೆ,
10 ವರ್ಷದ ಒಳಗಡೆ ನೀವು ಇಂಡಸ್ಟ್ರಿ ಸ್ಥಾಪನೆ ಮಾಡಬೇಕು, 2 ವರ್ಷದ ಒಳಗಡೆ ಇಂಡಸ್ಟ್ರಿ ಸ್ಥಾಪನೆ ಮಾಡಬೇಕು, ಈ ಜನಕ್ಕೆ ಉದ್ಯೋಗ ಕೊಡ್ಬೇಕು ಅಂತ. ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ, ಎಷ್ಟು ಇಂಡಸ್ಟ್ರಿ ಸ್ಥಾಪನೆ ಆಗಿದೆ? ಈಗ ಎಸ್ಟಾಬ್ಲಿಷ್ ಆಗಿರ್ತಕ್ಕಂತಹ ಡೆವಲಪ್ ಆಗಿರ್ತಕ್ಕಂತಹ KDB ಇವತ್ತು ಬನ್ನಿ 80ನೇ ಇಸ್ವಿನಲ್ಲಿ ಡೆವಲಪ್ ಆಗಿದೆ ಅಂತೂ ನಮ್ ಜಿಗಣಿ ಮತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇವತ್ತಿಗೂ ಅನೇಕ ಸೈಟ್ಗಳು ಖಾಲಿ ಇವೆ, ಅನೇಕ ಸೈಟ್ಗಳು ಖಾಲಿ ಇದೆ. ಇವತ್ತು ಹೋಗ್ಬಿಟ್ಟು ಅಲ್ಲಿ ಲ್ಯಾಂಡ್ ಯೂಸ್ ಚೇಂಜ್ ಅಂತ ಕೇಳ್ತಾ ಇದ್ರ. ಆಯ್ತಪ್ಪ ಬಿಟ್ಬಿಡಿ. ಆರೋಹಳ್ಳಿ ಕನಕಪುರ ರೋಡ್ ಅಲ್ಲಿ DK ಸಾಹೇಬರಿಗೆ ಹತ್ತಿರದಲ್ಲಿ ಇರ್ತಕ್ಕಂತಹ ಊರು, ಅದ್ರಲ್ಲಿ ಏನ್ ಮಾಡ್ತಿದ್ದೀರಾ ನೀವು? ಅದ್ರಲ್ಲೂ ಸಹ ಇವತ್ತಿಗೂ ಸಹ ಆಸ್ ಆಫ್ ಟುಡೇ ನಾನು ರೆಕಾರ್ಡ್ ಅಲ್ಲಿ ಹೇಳ್ತಿದ್ದೀನಿ 50% ಖಾಲಿ ಇದೆ. ಇವತ್ತು ಲ್ಯಾಂಡ್ ಯೂಸ್ ಚೇಂಜ್ ಗೆ ಹೋಗಿ ಕೇಳ್ತಾ ಇದಾರೆ ಜನ. 5 ಸ್ಟಾರ್ ಹೋಟೆಲ್ ಕಟ್ತೀವಿ, ಸ್ಕೂಲ್ ಕಟ್ತೀವಿ ಅಂತ. ಇಂಡಸ್ಟ್ರಿ ಮಾಡಕ್ ನಿಮ್ಗೆ ಲ್ಯಾಂಡ್ ಅಲಾಟ್ ಮಾಡಿಸ್ಕೊಂಡ್ರಿ, ಏನ್ರಿ ಮಾಡ್ತಿದ್ದೀರಾ ನೀವು? ಆಯ್ತು, ಇದೆಲ್ಲ ಒಂದ್ ಕಡೆಗೆ. ಈಗ ನೀವ್ ಯಾರಿಗೆ ಅಲಾಟ್ ಮಾಡ್ಕೊಡ್ತೀರಾ? ನೀವೇನೋ ನಿಜವಾಗ್ಲೂ ಇಂಡಸ್ಟ್ರಿಯಲಿಸ್ಟ್ ಗಳಿಗೆ ಅಲಾಟ್ ಮಾಡ್ಕೊಡ್ತೀರಾ? ಇಲ್ಲ. ಇದೇ ಸ್ವಾಮಿ ಯಾರ್ಯಾರು ಪರಮಾಪ್ತರು ಇರ್ತಾರೆ, ಕಾಂಗ್ರೆಸ್ನ ಪರಮಾಪ್ತರು ಇರ್ತಾರೆ, ಅಂತವ್ರಿಗೆ ಅಲಾಟ್ ಮಾಡ್ಕೊಡ್ತಾ ಇದೀರಾ KDB ಜಾಗಗಳನ್ನ. ಅದು ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಅಲಾಟ್ಮೆಂಟ್ ಗೆ ಎಷ್ಟು ದುಡ್ಡು, ಇಷ್ಟು ದುಡ್ಡು, ಅಷ್ಟು ದುಡ್ಡು ಅಂತ ಕೇಳ್ಬಿಟ್ಟು ಅಲಾಟ್ ಮಾಡಿಸ್ಕೊಳ್ತಾ ಇದೀರಾ. ಅಂದ್ರೆ ಅರ್ಥ ಏನು? ಇದು ಒಂದು ದಂಧೆ ಆಗಿದೆ, ಕರಪ್ಷನ್ ಮಾಡ್ಲಿಕ್ಕೆ ಒಂದು ದಂಧೆ ಆಗಿದೆ. ಅದರಿಂದಾಗಿ ಈ ದಂಧೆನ ನೀವು ದಯವಿಟ್ಟು ನಿಲ್ಲಿಸದೇ ಇದ್ರೆ ಮುಂದಿನ ದಿನ ನಮ್ಮ ರೈತರುಗಳು ಬದುಕೋದಕ್ಕೆ ಕಷ್ಟ ಆಗ್ತದೆ. ಇವಾಗ ನೀವು ಒಂದು ಸ್ಟಾಟಿಸ್ಟಿಕ್ಸ್ ನ ಅನಲೈಸ್ ಮಾಡಿ. DK ಶಿವಕುಮಾರ್ ಅವರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು, ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು, ಇರಿಗೇಷನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ರು. ರೈತರಾಗಿ ಹುಟ್ಟಿರತಕ್ಕಂಥವ್ರು, ರೈತರಾಗಿ ನಾನು ಅನೇಕ ಕೋಟಿ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ನೀವು ಬೆಳೆದಿರತಕ್ಕಂತಹ ಬೆಳೆಗಳಿಗೆ ಫಲವತ್ತಾದ ಭೂಮಿ ಕರ್ನಾಟಕದಲ್ಲಿ ಎಷ್ಟಿದೆ? ಆಮೇಲೆ ಫಲವತ್ತಾದ ಭೂಮಿನಲ್ಲಿ ಎಷ್ಟು ಬೆಳೆ ತೆಗೆದುಕೊಳ್ತಾ ಇದೀವಿ? ಯಾವ್ಯಾವ್ದನ್ನ ನಾವು ಫಲವತ್ತಾಗಿ ಬೆಳಿಬಹುದು? ಅಶೋಕ್ ಗೌಡ್ರೆ, ನಾನು ಹೇಳ್ತಿರೋದು, ಈಗ ನಿಮ್ದೊಂದು ಒಳ್ಳೆ ಯೋಜನೆನ ಇಲ್ಲ ಅಂತಲ್ಲ, ಓಕೆ, ಕನ್ವಿನ್ಸ್ ಮಾಡಕ್ಕೆ ಆಗ್ತಾ ಇಲ್ಲ. ಅಲ್ಲಿರುವಂತ ರೈತರನ್ನು ಮನವೊಲಿಸಕ್ ಆಗ್ತಿಲ್ಲ, ಅವರ ಅಭಿಪ್ರಾಯವನ್ನ ಪಡ್ಕೊಳಕ್ ಆಗ್ತಾ ಇಲ್ಲ. 80% ರೈತರು ಸಪೋರ್ಟು ಅಂತ ಹೇಳ್ತಾರೆ, ಅಲ್ಲಿ 80% ರೈತರು ಬೀದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅಷ್ಟೊಂದು ಆತುರತೆ ಏನಿತ್ತು ಅನ್ನುವಂಥದ್ದೇ ನನ್ನ ಪ್ರಶ್ನೆ ಇರೋದು. ನಾವು ಅದನ್ನೇ ಕೇಳ್ತಾ ಇರ್ತಕ್ಕಂತಹದ್ದು. ಏನು ಅಂತ ಹೇಳಿದ್ರೆ, ನಾನಿಲ್ಲಿ ಮೊನ್ನೆ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ ಕೂಡಲೇ 6 ಇಂಡಸ್ಟ್ರಿಯಲ್ ಟೌನ್ಶಿಪ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಅದು ಎಲ್ಲಿ? ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಿ ಸಾತ್ನೂರು, ನಂದಿಗ್ರಾಮ, ಈ ತರ ಎಲ್ಲಾನು ಮಾಡ್ತಾರೆ. ಆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಇವತ್ತು ಬೆಳೆದಿರ್ತಕ್ಕಂಥದ್ದು ಬೆಂಗಳೂರು ಬಿಡದಿವರೆಗೂ ಬೆಳೆದು ಬಿಟ್ಟಿದೆ. ಆದ್ರೆ ಪಕ್ಕದಲ್ಲಿ ಹೋಗ್ಬಿಟ್ಟು ಫಲವತ್ತಾದ ಭೂಮಿಗೆ ಗ್ರೀನ್ ಬೆಲ್ಟ್ ಮಾಡೋದು ಬಿಟ್ಬಿಟ್ಟು ಮತ್ತೆ ನೀವು ಇಂಡಸ್ಟ್ರಿಯಲ್ ಟೌನ್ ಮಾಡ್ತೀರಾ. ಮತ್ತೆ ಬೆಂಗಳೂರು ಮೇಲೆ ಪ್ರೆಷರ್ ಬೀಳಲ್ವಾ? ಇದು ಆಗ್ತಿರ್ತಕ್ಕಂತ ವಿಚಾರ. ಆಮೇಲೆ ಅರ್ಥ ಆಗ್ಬೇಕು DK ಶಿವಕುಮಾರ್ ಸಾಹೇಬ್ರಿಗೆ. ಈಗ 80% ಅಂತ ನೀವ್ ಹೇಳ್ತಾ ಇದೀರಲ್ಲ, ಕಾಯ್ತು ಸೈನ್ ಮಾಡ್ಕೊಟ್ಟಿರ್ತಕ್ಕಂಥವ್ರು ಎಷ್ಟು ಜನ ಸೈನ್ ಮಾಡ್ಕೊಟ್ಟವ್ರೆ? ಆಯ್ತು, ಅದನ್ನ ಪಬ್ಲಿಕ್ ಅಲ್ಲಿ ರಿಲೀಸ್ ಮಾಡಿ. ಎಕ್ಸಾಕ್ಟ್ಲಿ ನೀವು ಹೇಳ್ತಿರೋ ತರ 80% ಅಂದ್ರೆ ಅದು ಯಾರ್ಯಾರು ಅಂತ ತೋರಿಸಿ, ಹಾಗಾದ್ರೆ ನಿಮ್ ಸಪೋರ್ಟ್ ಹೇಗಿದೆ ಅಂತ ಗೊತ್ತಾಗ್ಲಿ. ಅವರೇ ಹೇಳ್ತಾರೆ ಅಲ್ಲಿರುವಂತವ್ರು ಯಾರು ರೈತರಲ್ಲ, ಅಲ್ಲಿ ಯಾರೋ ಅಲ್ಲಿ ರಾಜಕಾರಣಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರಲ್ಲ, ಅದನ್ನ ಅವ್ರು ಬಹಿರಂಗವಾಗಿ ಬಂದು ಚರ್ಚೆಗೆ ಬಂದ್ಬಿಡ್ಬೇಕಪ್ಪ. ಇದಕ್ಕೆ ನಾನು ಯಾವ್ದ್ರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇಲ್ಲ ಅಂತ. ಸರ್, ಮಾತಾಡ್ತೀನಿ. ನಮ್ಮ ಜೊತೆ ಶೇಷಪ್ಪ ಅವರು ಕೂಡ ಇದ್ದಾರೆ. ಶೇಷಪ್ಪ ಅವರೇ ನಮಸ್ಕಾರ. ನಿಮ್ದು ಆ ಭಾಗದಲ್ಲೇ ಬರುವಂತದ್ದ, ನಿಮ್ ಜಮೀನು ಕೂಡ ಬರುತ್ತಾ? ಅಲ್ಲಿ ರೈತರೆಲ್ಲ ಏನ್ ಹೇಳ್ತಾ ಇದಾರೆ? ಯಾವ ರೀತಿಯಾದಂತ ಹೋರಾಟಕ್ಕೆ ಮುಂದಾಗ್ತಾ ಇದಾರೆ? ಈಗ ಆಲ್ರೆಡಿ ನೋಟಿಫಿಕೇಶನ್ ಹೊರಡ್ಸಾಯ್ತಪ್ಪ ಸರ್ಕಾರದಿಂದ. ನಾನು ಆ ಭಾಗದ ಒಬ್ಬ ಸೀನಿಯರ್ JDS ಲೀಡರ್. ಸಾಲದಕ್ಕೆ ಪ್ರಗತಿಪರ ಚಿಂತಕರ ಜೊತೆಯಲ್ಲಿ ಬಹಳ ವರ್ಷಗಳಿಂದ ಒಡನಾಡ ಇಟ್ಕೊಂಡು ಎಲ್ಲಾ ಸಂಘಟನೆಗಳು ಬಂದಾಗ ಅವ್ರ ಜೊತೆಯಲ್ಲಿ ಡೇ 1 ಇಂದ ಆ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥವ್ನು. ನನ್ನ ಜಮೀನು ಅಲ್ಲಿ ಇಲ್ದಿದ್ರು ಕೂಡ ನಾನು ವ್ಯವಸಾಯಗಾರನೇ. ಇಲ್ಲೇ ಹತ್ರದಲ್ಲಿ ಇರ್ತಕ್ಕಂಥ ಮಂಚನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಇರ್ತಕ್ಕಂಥ ನನಗೂ 2-3 ಎಕರೆ ಜಮೀನು ಕೂಡ ಇದೆ. ನಾನೊಬ್ಬ ರೈತನೇ. ನಾನು ಹೇಳ್ತಕ್ಕಂಥ ಮಾತುಗಳು ಅಥವಾ ಹೇಳ್ತಕ್ಕಂಥ ವಿಚಾರಗಳೇನಪ್ಪಾ ಅಂದ್ರೆ, ಆ ಭಾಗ, ಆ ಪ್ರದೇಶ ಯಾವ ರೀತಿಯ ಹಸಿರು ಕ್ರಾಂತಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ತಮ್ಮ ಮಾಧ್ಯಮಗಳ ಮೂಲಕ ಡ್ರೋನ್ ಸರ್ವೆಗಳ ಮೂಲಕ ತಾವು ನೋಡಿದಿರಿ. ಇಂಥ ಪ್ರದೇಶವನ್ನ ಭೂಸ್ವಾಧೀನ ಮಾಡಿ ಬೇರೆಯವ್ರಿಗೆ ಯಾರಿಗೋ ಬೆಳಿಲಿಕ್ಕೆ, ಬೇರೆ ಯಾರಿಗೋ ಅವಕಾಶವನ್ನ ಕಲ್ಪಿಸ್ಕೊಳ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಖಂಡನೀಯವಾದದ್ದು. ಇದು ನಾನು ಕಡಾಖಂಡಿತವಾಗಿ ಖಂಡಿಸ್ತೇನೆ. ಸಾಲದಕ್ಕೆ ಅಲ್ಲಿ ಇರ್ತಕ್ಕಂಥ ರೈತರುಗಳು ಏನು 5ರಿಂದ 10 ಎಕರೆ ಮೇಲ್ಪಟ್ಟಂತವ್ರು ಸುಮಾರು ಒಂದು 50ರಿಂದ 60 ಜನ ಅಂತ ಮಾತ್ರ ಅನ್ಕೊಳ್ತೀನಿ. ಅದರಲ್ಲೂ ಬೆಂಗಳೂರಿನ ವಾಸಿಗಳು ಅಲ್ಲಿ ಬಂದು ಜಮೀನ್ ತಗೊಂಡು ತೋಟಗಾರಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥವ್ರು, ಅವ್ರು ಭೂಮಿ ಹೋದ್ರೆ ಸಾಕಪ್ಪ ಅಂತಕ್ಕಂಥವ್ರು ಬಹಳಷ್ಟು ಜನ ಏನು ಇಲ್ಲ. ಅಲ್ಲಿ ಇರ್ತಕ್ಕಂಥ 50-60 ಕುಟುಂಬ, 50-60 ಫ್ಯಾಮಿಲಿ, 50-60 ಖಾತೆದಾರರು, 10ರಿಂದ 15, 20-25 ಇರ್ತಕ್ಕಂಥವ್ರು. ಇನ್ನು ಉಳಿದಂತೆ 1 ಎಕರೆ, 1.5 ಎಕರೆ, 2 ಕುಂಟೆ, 5 ಕುಂಟೆ, 10 ಕುಂಟೆ, 2.5 ಎಕರೆ, ಇವೆಲ್ಲವೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ. ಮೊನ್ನೆ ಏನು 3 ಗ್ರಾಮಗಳು, ಒಂದು ಕೆಂಪೇನಪಾಳ್ಯ, 2
ವಡೇರಹಳ್ಳಿ, 3 ಮಂಡಳ್ಳಿ, ಈ 3 ಗ್ರಾಮಗಳಲ್ಲಿ ಗ್ರಾಮಗಳ ಭೂಸ್ವಾಧೀನ ಮಾಡಿರ್ತಕ್ಕಂಥ ಅಂಕಿಅಂಶಗಳನ್ನ ರಾಜ್ಯಪತ್ರದಲ್ಲಿ ತಾವೇನು ಹೊಡಿಸಿದಿರಿ, ಅದನ್ನ ದಯಮಾಡಿ ಗಮನಿಸಿದಾಗ ನೋಡಿದಾಗ ನಿಮಗೆ ಅಂಕಿಅಂಶಗಳು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಇಲ್ಲಿ 1 ಕುಂಟೆ, 5 ಕುಂಟೆ, 4 ಕುಂಟೆ, 10 ಕುಂಟೆ, 15 ಕುಂಟೆ ಜಮೀನು ಇರ್ತಕ್ಕಂಥವ್ರು. ಇಲ್ಲಿ ಬಹುಮುಖ್ಯವಾಗಿ ಅರ್ಧ ಎಕರೆ, 1 ಎಕರೆ ಇರ್ತಕ್ಕಂಥ ರೈತ ಕುಟುಂಬಗಳು ಅವ್ರು ಮಾಡ್ತಕ್ಕಂಥ ಮೊದಲನೇ ಕಾಯಕ ಏನಪ್ಪಾ ಅಂದ್ರೆ ಹೈನುಗಾರಿಕೆ. ಹೈನುಗಾರಿಕೆ ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ಅರ್ಧ ಎಕರೆನಲ್ಲಿ ಹುಲ್ಲನ್ನ ಬೆಳೆದು ಆ ಹುಲ್ಲನ್ನ ಈ ಹಸುಗಳಿಗೆ ಹಾಕಿ ಅಲ್ಲಿ ಬರ್ತಕ್ಕಂಥ ಹಾಲನ್ನ ಕನಿಷ್ಠ 30 ರಿಂದ 60 ಲೀಟರ್ ಒಂದು ದಿನಕ್ಕೆ, ಇದು ಕನಿಷ್ಠ, ಗರಿಷ್ಠ ಇದೆ, ಕನಿಷ್ಠ ಅಷ್ಟು ಹಾಲನ್ನ ಹಾಲು ಉತ್ಪಾದಕರ ಒಕ್ಕೂಟ, ಹಾಲು ಉತ್ಪಾದಕರ ಸೊಸೈಟಿಗಳಿಗೆ ಹೌದು. ಅವರು ಮಾತೆತ್ತಿದ್ರೆ ಪ್ರಶ್ನೆ ಮಾಡ್ತಿರೋದೇನಪ್ಪಾ ಅಂದ್ರೆ, ಅವಾಗ ಕುಮಾರಸ್ವಾಮಿ ಅವರಿದ್ದಾಗ ಮಾಡ್ಬಿಟ್ರು ಎಲ್ಲಾದ್ನೂ, ಈಗ ವಿರೋಧ ಮಾಡ್ತಾ ಇದ್ದಾರೆ. ಇದು ರೈತರ ಪರವಾಗಿ ನಿಂತ್ಕೊಂಡಿರುವಂತದ್ದಲ್ಲ. JDS DK ವಿರುದ್ಧ ನಿಂತ್ಕೊಬೇಕು ಅನ್ನುವಂಥದ್ದು ಅಷ್ಟೇ ಅಜೆಂಡಾ ಅವ್ರದ್ದು ಅಂತ ಅವ್ರು ಮಾಡ್ತಾ ಇರೋ ಆರೋಪ. ದಯಮಾಡಿ ನನ್ನ ಮಾತುಗಳನ್ನ ದಯಮಾಡಿ ಕೇಳಿಸ್ಕೊಳ್ಳಿ. 2006-7ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಭೂಸ್ವಾಧೀನಕ್ಕೆ ಯಾವಾಗ ಈಗ ಜಾಗಗಳನ್ನ ಮಾಡಿದ್ರು, ಅವಾಗ 3 ಬಾರಿ ಅವರು ಸಭೆಗಳನ್ನ ಮಾಡಿದ್ರು ರೈತರ ಹತ್ರ. ಮೊದಲನೇ ಸಭೆಯಲ್ಲೂ ಕೂಡ ಭಾಗವಹಿಸಿದ್ದೆ, 2ನೇ ಸಭೆಯಲ್ಲೂ ಕೂಡ ಭಾಗವಹಿಸಿದ್ದೆ, 3ನೇ ಸಭೆಯಲ್ಲೂ ಕೂಡ ನಾನು ಭಾಗವಹಿಸಿದ್ದೆ. ಯಾಕೆ ಮಾತಾಡ್ತೀನಿ ಅಂದ್ರೆ, ನಾನು 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ಭಾಗದ ಜನಗಳ ಒಡನಾಡವನ್ನು ಇಟ್ಕೊಂಡಿರ್ತಕ್ಕಂಥವನು. ಮೊದಲನೇ ಸಭೆಯಲ್ಲಿ ದಯಮಾಡಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ, ಬೆಂಗಳೂರು ಸುತ್ತಮುತ್ತ 5 ಟೌನ್ಶಿಪ್ ಮಾಡ್ತಾ ಇದ್ದೀನಿ. ಈ 5 ಟೌನ್ಶಿಪ್ ಅಲ್ಲೂ ಕೂಡ ಇದು ಒಂದಾಗಿದೆ. ಈಗ ನಿಮ್ಗೆ ಒಪ್ಪಿಗೆ ಕೊಡಿ ಅಂದ್ರು. ರೈತರು ಯಾವುದೇ ತರುವಂತ ಪ್ರತಿಕ್ರಿಯೆಯನ್ನ ಅವತ್ತು ವ್ಯಕ್ತಪಡಿಸಿಲ್ಲ. 2ನೇ ಸಭೆಯಲ್ಲಿ ಕೂಡ ಭಾಗವಹಿಸಿದಾಗ ನಾನೇ ಪ್ರತ್ಯೇಕದರ್ಶಿ, ಪ್ರತ್ಯೇಕ ಸಾಕ್ಷಿದಾರ. ಅವತ್ತು ಕೂಡ ಮಾತಾಡಿದಾಗ ರೈತರು ಸಕಾರಾತ್ಮಕವಾಗಿ ಅವರು ಉತ್ತರ ಕೊಡ್ಲಿಲ್ಲ, ನಕಾರಾತ್ಮಕವಾಗಿ ಉತ್ತರವನ್ನು ಕೊಟ್ಟರು. ಫೈನಲ್ ಆಗಿ ಒಂದು 3ನೇ ಮೀಟಿಂಗ್ ಅಲ್ಲಿ ಮಹಿಳೆ ತನ್ನ ಅಳಲನ್ನ ತೋಡ್ಕೊಂಡು, ಇಲ್ಲಪ್ಪ ಕುಮಾರಸ್ವಾಮಿ, ನೀನ್ ದಯವಿಟ್ಟು ನಮ್ಮ ಜಮೀನನ್ನು ಬಿಟ್ಬಿಡು, ನಮ್ ಜಮೀನನ್ನು ಬಿಟ್ರೆ ನಾವು ನಮ್ಮ ಮಕ್ಕಳು ಎಲ್ಲ ಬದುಕೊಳ್ತೀವಿ, ಅದರಿಂದ ಜೀವನ ಮಾಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಏನ್ ಹೇಳಿದ್ರು, ಅವರ ಮಾತಿಗೆ ಬೆಲೆ ಕೊಟ್ಟು, ರೈತ ಮಹಿಳೆಯರ ಮಾತಿಗೆ ಬೆಲೆ ಕೊಟ್ಟು, ರೈತರಿಗೋಸ್ಕರನೇ ಆ ಒಂದು ಪ್ರಕ್ರಿಯೆಯನ್ನ ಕೈ ಬಿಟ್ಟಂತಂದು 100ಕ್ಕೆ 100 ಸತ್ಯವಾದದ್ದು. ಇದಕ್ಕೆ ನಾನು ಎಲ್ಲಿ ಕರೆದು ಮಾತಾಡಿದ್ರು ಕೂಡ ಮಾತಾಡ್ಲಿಕ್ಕೆ ಸಿದ್ಧ ಇದ್ದೀನಿ. ಓಕೆ ಅಶೋಕ್ ಗೌಡ್ರೆ, ಇಲ್ಲಿ ಜನಪರ ಯೋಜನೆ, ಯಾವುದೋ ಒಂದು ದೊಡ್ಡ ನೀರಾವರಿ ಯೋಜನೆ ಅಥವಾ ಏನೋ ರಸ್ತೆ ಎಲ್ಲ ಬರಬೇಕು, ಆ ರೀತಿಯಾದಂಥ ಯೋಜನೆ ಆದರೆ ಓಕೆ, ಇಲ್ಲ ಅನಿವಾರ್ಯವಾಗಿ ಮಾಡಲೇಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಇಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಯೋಜನೆ ತರ್ತಾ ಇದೀವಿ, ಇದೇ ಲ್ಯಾಂಡನ್ನು ಯಾವ ಕಾರಣಕ್ಕೆ ಆಯ್ಕೆ ಮಾಡಿದೀವಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಬ್ಬರು ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ, ಒಂದು ಅಂಕಿಅಂಶವನ್ನ ಕೊಡ್ತಾ ಇಲ್ಲ. ಅನಿವಾರ್ಯ ಯಾವ ಕಾರಣಕ್ಕೋಸ್ಕರ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇಲ್ಲ. ಮತ್ತೆ ಲೇಔಟ್ಗಳು ಬೇರೆ ಮಾಡಲಿಕ್ಕೆ ಅಂತೆ, ಇರುವಂಥ ಲೇಔಟ್ಗಳನ್ನೇ ನೆಟ್ಟಿಗೆ ಸರಿಯಾಗಿ ಕೊಟ್ಟಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಎಷ್ಟು ಎಕ್ಸಾಂಪಲ್ ಇದಾವೆ ಹೇಳಿ, ಶಿವರಾಮ್ ಕಾರಂತ, ಕೆಂಪೇಗೌಡ, ವಿಶ್ವೇಶ್ವರಯ್ಯ ಲೇಔಟ್ಗಳು ಎಲ್ಲವೂ ಲಿಸ್ಟ್ಗಳು ಬರ್ತವೆ, ಅದನ್ನೇ ನೆಟ್ಟು ಕೊಟ್ಟಿಲ್ಲ, ಇಲ್ಲಿ ಲೇಔಟ್ ಮಾಡ್ತಾರಂತೆ. ಕೋಟಿಗೆ ಕೊಟ್ಟು ತಗೊಳ್ಳೋದಂತೆ, ಮತ್ತೆ ಕೋಟಿಗೆ ಮಾರೋದಂತೆ. ರಿಯಲ್ ಎಸ್ಟೇಟ್ ದಂಧೆ ರೀತಿಯಲ್ಲಿ ಕಾಣಿಸುತ್ತೆ. ಸತ್ಯ ಹೇಳ್ತಿದ್ರ ಪೃಥ್ವಿ ತಾವು. ಏನು ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಒಂದು ಅಜೆಂಡಾ ಇರಬೇಕು, ಒಂದು ವಿಷನ್ ಇರಬೇಕು, ಒಂದು ರೋಡ್ ಮ್ಯಾಪ್ ಇರಬೇಕು. ಏನು ಅಂತ ಹೇಳಿದ್ರೆ, ಇವತ್ತು ನಾವು ಬೆಂಗಳೂರ್ನ ಇಷ್ಟರ ಮಟ್ಟಕ್ಕೆ ಬೆಳೆಸ್ತೀವಪ್ಪ, ಇಷ್ಟರಲ್ಲಿ ಇರ್ತಕ್ಕಂಥವ್ರು ಇಷ್ಟು ಜನ ಇದಾರೆ, ಇದರಲ್ಲಿ ಕನ್ನಡಿಗರು ಇಷ್ಟು ಜನ ಇದಾರೆ, ಹೊರಗಡೆಯಿಂದ ಬಂದಂತವ್ರು ಇಷ್ಟು ಜನ ಇದಾರೆ, ಎಲ್ಲರಿಗೂ ಸಹ ನಾವು ವಸತಿ ಒದಗಿಸ್ತೀವಿ ಅಥವಾ ಇಂಡಸ್ಟ್ರಿಯಲೈಸೇಷನ್ ಇಷ್ಟು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ವಿಷನ್ ಇರಬೇಕು. ಇಲ್ಲೇನಾಗಿದೆ, ವಿಷನ್ ಇಲ್ಲ, ಇತ್ಲ ಕಡೆ ರೋಡ್ ಮ್ಯಾಪ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಅದು ತಾವು ನೋಡಿ, ಫಲವತ್ತಾದ ಭೂಮಿನ ನೀವು ವಶಪಡಿಸ್ಕೊಂಡು ನಾವು ಇಂಡಸ್ಟ್ರಿ ಮಾಡ್ತೀವಿ. ಬೇಡಪ್ಪ, ಬ್ರ್ಯಾಂಡ್ ಬೆಂಗಳೂರು ಅಂತ ತಾನೇ ಹೇಳ್ತೀರಾ ನೀವು. ಪಾವಗಡದಲ್ಲಿ ಮಾಡಿ, ಪಾವಗಡದಲ್ಲಿ ಫಲವತ್ತಾದ ಭೂಮಿ ಇಲ್ಲ, ಮಧುಗಿರಿಲಿ ಮಾಡಿ ಫಲವತ್ತಾದ ಭೂಮಿ ಇಲ್ಲ, ಅಲ್ಲಿ ಫ್ಲೋರಿಡಾ ಬಂದ್ಬಿಟ್ಟು ಜನ ಇವತ್ತೇನು ಆ ಶಾಸಕರೇನು ಇದ್ರೆ, ಬಿಡದಿ ಶಾಸಕರು ಅವ್ರ ಅದೇ ಪ್ರಾಂತ್ಯದಿಂದ ಬರ್ತಾರೆ. ಅವ್ರಿಗೆ ಅದ್ ಎಲ್ಲಿಂದ ಎಂತ ಮಾತುಗಳಾಡ್ತಾರೋ ಗೊತ್ತಿಲ್ಲಪ್ಪ ನನಗಂತೂ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಬೆಳೆದ್ರೆ ಕ್ಯಾನ್ಸರ್ ಬರುತ್ತೆ ಅಂತಾರೆ. ಯಾರು ಹೇಳಿದ್ ನಿಮ್ಗೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ಬಿಟ್ಟು? ಇವತ್ತು ಫ್ಲೋರೈಟ್ ನೀರ್ ಕುಡ್ದು ಅಲ್ಲಿ ಜನಕ್ಕೆ ಸಮಸ್ಯೆ ಆಗ್ತದೆ ಮಧುಗಿರಿ ಮತ್ತು ಪಾವಗಡದಲ್ಲಿ. ಅಂತ ಭೂಮಿಗಳನ್ನ ಅಕ್ವೈರ್ ಮಾಡ್ಕೊಳ್ಳಿ, ಗೌರಿಬಿದನೂರನ್ನ ಅಕ್ವೈರ್ ಮಾಡ್ಕೊಳ್ಳಿ. ಗೌರಿಬಿದನೂರ್ನ ಪಾವಗಡ ಪಕ್ಕದಲ್ಲಿ, ಮಧುಗಿರಿ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಹೋಬಳಿ ಇದೆ, ಅಲ್ಲಿ ಜನ ನಿಮಗ್ ಕೊಡ್ತಾರೆ ಭೂಮಿನ, ಅಲ್ಲಿ ಡೆವಲಪ್ ಮಾಡಿ. ಬೆಂಗಳೂರಿಂದ ಸ್ವಲ್ಪ ಡಿಸ್ಟೆನ್ಸ್ ಆಗುತ್ತೆ. ಶಿವಕುಮಾರ್ ಮಾತಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಮೊನ್ನೆ ಮಾತನಾಡಿದ್ದ ಕೇಳಿಸ್ಕೊಂಡಿದ್ದೀರಾ, ನಾನು 7 ಟೌನ್ಶಿಪ್ ಮಾಡಿದ್ದೆ, ಈಗ ಬೆಂಗಳೂರಲ್ಲಿ ನೀವು ಮಾಡ್ತಿದ್ದೀರಾ, ಒಳ್ಳೇದಾಗ್ಲಿ ಅಂತ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಬಂದಿದ್ದೀನಿ ಅಂತ ನರೇಂದ್ರ ಮೋದಿ ಅವರ ಹೆಸರು ಕೂಡ ಉಲ್ಲೇಖ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ಸಪೋರ್ಟೇ ಇದೆ ನನಗೆ ಅಂತ ನೋಡಿ. ಅದನ್ನೇ ದಯವಿಟ್ಟು ಸಾಕು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ.
ಹೇಳಿ ಸರ್. ಈಗ ತಾವ್ ಹೇಳಿದ್ರಿ ನರೇಂದ್ರ ಮೋದಿ ಅವ್ರ ಹತ್ರ ಹೋಗಿ ನರೇಂದ್ರ ಮೋದಿ ಅವರು ನೀವು ಮಾಡ್ತಾ ಇರೋದ್ರ ಕಾರ್ಯ ತುಂಬಾ ಶ್ಲಾಘನೀಯವಾದದ್ದು ಮಾಡಿ ಅಂತಕ್ಕಂಥ ಮಾತು ಆಡಿದ್ದಾರೆ ಅಂತ ಏನ್ ಹೇಳಿದ್ರಲ್ಲ, ಇದಕ್ಕೆ ಪೂರಕವಾಗಿ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾನ್ಯ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು, ಇವರು 4 ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಂಡ್ ಬಂದಿರತಕ್ಕಂತ ಮಾತು ಅಲ್ಲಿ ಏನ್ ನಡೆದಿದೆ ಅಂತ ಯಾರಿಗೂ ಕೂಡ ಬಹಿರಂಗ ಇಲ್ಲ. ಆತರ ಸ್ವತಃ ಏನಾದ್ರು ಹೇಳಿದ್ರೆ ಒಂದ್ ಯಾವ್ದನ್ನ ಪ್ರೆಸ್ ಮೀಟ್ ಮಾಡೋ ಅಥವಾ ಕುಮಾರಸ್ವಾಮಿ ಇದು ಏನು DK ಶಿವಕುಮಾರ್ ಅವರು ಹೋಗಿ ಮಾತಾಡಿದಾಗ ಮಾನ್ಯ ಮೋದಿ ಅವ್ರು ಹೇಳಿರ್ತಕ್ಕಂಥ ಮಾತು ಸತ್ಯ ಅಂತಕ್ಕಂಥದ್ದನ್ನ ಅದು ಬಯಲಾಗಬೇಕಾಗ್ತದೆ. ಅದಾಗ್ದಾನೆ ವಿನಾಕಾರಣ ಮೋದಿ ಅವ್ರು ಹೇಳಿದ್ದಾರೆ ಅಂತಕ್ಕಂಥ ಮಾತು ಸತ್ಯಕ್ಕೆ ದೂರವಾದಂತಂದು ನಾನು ನಿನ್ನೆ ಓಕೆ ಚೆನ್ನಾಗಿದೆ ಪ್ಲಾನು ಅಂತ ಹೇಳಿದ್ರು ಕೂಡ ಯಾವ ಭೂಮಿಲಿ ಎಲ್ಲಿ ಮಾಡ್ತಾ ಇದೀವಿ, ಹೇಗ್ ಮಾಡ್ತಾ ಇದೀವಿ, ಅಲ್ಲಿನ ರೈತರು ಒಪ್ಕೊಂಡಿದಾರ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದಾರ ಅಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸರಿ, ಈ ತರದ್ದು ಒಂದು ಟೌನ್ಶಿಪ್ ಮಾಡ್ತಾ ಇದೀನಿ ಅಂದ್ರೆ ಪ್ಲಾನ್ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಎಲ್ರು. ಅಶೋಕ್ ಗೌಡ್ರೆ, ಸತೀಶ್ ಗೌಡ್ರ ವಿಚಾರಗಳಿಗೆ ಒಂದ್ ನಿಮಿಷ ಏನು ಅಂತ ಹೇಳಿದ್ರೆ ಪೃಥ್ವಿಯವರೇ, ಏನು ಅಂತ ಹೇಳಿದ್ರೆ ಟೌನ್ಶಿಪ್ ಗಳ ನರೇಂದ್ರ ಮೋದಿ ಅವರು ಸಹ ಮಾಡಿದ್ದಾರೆ. ನಾನು ಒಬ್ಬ ಪ್ಲಾನರ್ ಆಗಿ, ನಾನು ಒಬ್ಬ ಸೆಪ್ಟ್ ಗ್ರಾಜುಯೇಟ್ ಅಂದ್ರೆ ಅಹಮದಾಬಾದ್ ಅಲ್ಲಿ ನಾನು 2 ವರ್ಷ ಓದಿದ್ದೀನಿ ಮತ್ತು ನನಗೆ ಸಾಕಷ್ಟು ಮಾಹಿತಿ ಗುಜರಾತ್ ಬಗ್ಗೆ ಮತ್ತು ಅಹಮದಾಬಾದ್ ಬಗ್ಗೆ ತುಂಬಾ ಇದೆ. ಅದರಿಂದಾಗಿ ಹೌದು ಅಲ್ಲಿ ಟೌನ್ಶಿಪ್ಸ್ ಆಗಿದೆ. ನಾನು ಹೇಳ್ತೀನಲ್ಲ ಆಗ್ಲೇ, ಮಾನ್ಯ ದೇವೇಗೌಡರು 6 ಟೌನ್ಶಿಪ್ ಮಾಡ್ತೀನಿ ಅಂದ್ರೆ 6 ಟೌನ್ಶಿಪ್ಸ್ ಮಾಡ್ತೀನಿ ಅಂತ ಹೊರಟ್ರು, ಸ್ವಾಗತಾರ್ಹ. ಯಾಕೆ ಅಂದ್ರೆ ಬೆಂಗಳೂರಿನ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ನಾವು ಸುತ್ತ ಬೆಂಗಳೂರಿಂದ ಮೈಸೂರು ಮಧ್ಯದಲ್ಲಿ ಇರ್ತಕ್ಕಂಥ ಅನೇಕ ಗ್ರಾಮಗಳನ್ನ ಅನೇಕ ಹೋಬಳಿ ಸೆಂಟರ್ಗಳು ತೆಗೆದುಕೊಂಡು ಆ ಹೋಬಳಿಗಳನ್ನ ಡೆವಲಪ್ ಮಾಡ್ತೀವಿ ಅಂತ ಹೊರಟ್ರು. ಆದ್ರೆ ಬೆಂಗಳೂರಿನ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಗ್ರೀನ್ ಬೆಲ್ಟ್ ಅಂತ ಮಾನ್ಯ ದೇವೇಗೌಡರು ಹಾಕಿದ್ರು. ತದನಂತರ ಬಂದಂತಹ ಕಾಂಗ್ರೆಸ್ ಸರ್ಕಾರ ಅಂತೂ ಆ ಗ್ರೀನ್ ಬೆಲ್ಟ್ ನ ತೆಗೀತು. ಅದಾದ್ಮೇಲೆ ಅಲ್ಲಿ ಅನೇಕ ಸಮಸ್ಯೆಗಳಾಯ್ತು ಅಂತ ಹೇಳಿ ಆವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ SM ಕೃಷ್ಣ ಅವರೇ ಪ್ರೈವೇಟ್ ಅಲ್ಲಿ ಅನೇಕ ಜನದ ಹತ್ರ ಹೇಳ್ಕೊಂಡಿದ್ದಾರೆ, ನಾನೇ ಬೆಂಗಳೂರಿನ ಒತ್ತಡನ ಜಾಸ್ತಿ ಮಾಡ್ಬಿಟ್ಟೆ ಅಂತಕ್ಕಂಥ ಮಾತುಗಳನ್ನ ಹೇಳಿರ್ತಕ್ಕಂಥದ್ದು ಇಲ್ಲಿ ಎಲ್ಲರೂ ಸಹ ಗಮನಿಸ್ಬೇಕು. ಈಗ ಬೆಂಗಳೂರನ್ನ ನಾವು ಯಾವ ರೀತಿ ಬೆಳೆಸ್ಬೇಕು, ಬೆಂಗಳೂರು ಸುತ್ತ ನಾವ್ ಹೆಂಗ್ ಮಾಡ್ಬೇಕು, ಈ ಕಾನ್ವರ್ಬನೈಸೇಷನ್ ಎಡ್ಜ್ ಅಂತ ಹೇಳ್ತೀವಿ ನಾವು ಪ್ಲಾನರ್ಸ್ ಆಗಿ. ಅಂದ್ರೆ ಕಾನ್ವರ್ಬನೈಸೇಷನ್ ಎಡ್ಜ್ ಎಲ್ಲಿಗೆ ನಿಂತ್ಕೊಬೇಕು, ತದನಂತರದಲ್ಲಿ ಏನ್ ಮಾಡ್ಬೇಕು, ಒಂದು ಗ್ರೀನ್ ಬೆಲ್ಟ್ ಅಂತ ಇರ್ಬೇಕು. ಗ್ರೀನ್ ಬೆಲ್ಟ್ ನಂತರದಲ್ಲಿ ಇವತ್ತು ನೀವು ಪ್ಯಾರಿಸ್ ಒಂದು ಒಳ್ಳೆ ಎಕ್ಸಾಂಪಲ್, ಪ್ಯಾರಿಸ್ ತೆಗೆದುಕೊಳ್ಳಿ. ಪ್ಯಾರಿಸ್ ನ ಅವ್ರು ಎಷ್ಟಿದ್ದಾರೆ, 67 ಲಕ್ಷ ಪಾಪ್ಯುಲೇಷನ್. ಅವ್ರು ಇರ್ತಕ್ಕಂತಹದ್ದು 250 ಸ್ಕ್ವೇರ್ ಕಿಲೋಮೀಟರ್ಸ್ ಏರಿಯಾ ಮುಗಿದೋಯ್ತು. ಅದಾದ್ಮೇಲೆ ಪ್ಯಾರಿಸ್ ಇಲ್ಲ. ಪ್ಯಾರಿಸ್ ನ ಏನ್ ಮಾಡ್ತಾರೆ, ತದನಂತರದಲ್ಲಿ ಅನೇಕ ಟೌನ್ಶಿಪ್ಸ್ ಬಂದಿದೆ ಪ್ಯಾರಿಸ್ ಸುತ್ತ. ಈ ರೀತಿ ಮಾಡ್ತಾರೆ. ಆಯ್ತಪ್ಪ, ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು, ಟೋಕಿಯೋ ಎಕ್ಸಾಂಪಲ್ ಹೇಳ್ತೀರಾ. ಟೋಕಿಯೋನಲ್ಲಿ ಏನಾಗಿದೆ, ಇವತ್ತು 3.5 ಕೋಟಿ 4 ಕೋಟಿ ಪಾಪ್ಯುಲೇಷನ್. ಟೋಕಿಯೋದಲ್ಲಿ ಅನೇಕ ಸಮಸ್ಯೆಗಳು, ಅಫ್ಕೋರ್ಸ್ ಆ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ರು. ಇವತ್ತು ಅವ್ರಿಗೂ ರಿಯಲೈಸ್ ಆಗಿದೆ ನಾವು ಪ್ಯಾರಿಸ್ ಮಾಡ್ಲಲ್ಲಿ ಹೋಗ್ಬೇಕು, ನಾವು ಬೇರೆ ಮಾಡ್ಲಲ್ಲಿ ಹೋಗ್ಬಾರ್ದು ಅಂತ ಹೇಳಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದು ವಿಷನ್ ಇಟ್ಕೊಬೇಕು. ನಿಮ್ಮ ಲ್ಯಾಂಡು, ನಿಮ್ಮ ಬೆಂಬಲಿಗರ ಲ್ಯಾಂಡು, ನಿಮ್ಮ ಕಳಸಂತೆನಲ್ಲಿ ಸಂಪಾದನೆ ಮಾಡಿದಂತ ಲ್ಯಾಂಡು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ರೈತರ ಜಮೀನ್ ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಲ್ಯಾಂಡ್ ಬೆಲೆ ಬರ್ಬೇಕು ಅಂತ ಅನ್ಬಿಟ್ಟು ಮಾಡ್ತಕ್ಕಂತ ಕುತಂತ್ರ ಹುನ್ನಾರ ಪ್ರತಿಯೊಬ್ಬರಿಗೂ ಸಹ ಗೊತ್ತಾಗತ್ತೆ. ಈ ಹೋರಾಟ ಜೋರಾಗೆ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಇದು ಸರ್ಕಾರದ ಕಣ್ ತೆರೆಸುತ್ತೆ? ಸರ್ಕಾರ ಇದೇ ಪಟ್ಟನ್ನ ಇಟ್ಕೊಂಡು ಇದೇ ಹಠವನ್ನ ಮುಂದುವರಿಸಿಕೊಂಡು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಮುಂದಾಗ್ತಾರಾ, ಅಥವಾ ತಮ್ಮ ನಿರ್ಧಾರದಲ್ಲಿ ಬದಲಾವಣೆ ಮಾಡ್ಕೊಳ್ತಾರಾ ಅಂತ. ಧನ್ಯವಾದ ಅಶೋಕ್ ಗೌಡ್ರೆ, ಹಾಗೆ ಶೇಷಪ್ಪ ಅವರು ಇಷ್ಟೊಂದು ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಪ್ರತಿ ಬುಲೆಟಿನಲ್ಲೂ ಕೂಡ ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಗ್ರೌಂಡ್ ರಿಯಾಲಿಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ನೋಡೋಣ, ಈ ಹೋರಾಟ ಸರ್ಕಾರದ ಕಣ್ ತೆರೆಸುತ್ತಾ ಅಥವಾ ಸರ್ಕಾರ ಈಗ ಆಲ್ರೆಡಿ ತೋರಿಸ್ತಾ ಇರುವಂತ ಆತುರತೆ, ಆಸಕ್ತಿ, ಅನಿವಾರ್ಯತೆ ಅದೆಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡುತ್ತಾ ಅಂತ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.